ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಮಜ್ಜಯತೀರ್ಥರು ಕಮಲಾಪತಿಯಾಗಿರ್ತಕ್ಕಂತಹ ನಾರಾಯಣನ ಚರಣಯುಗಲಗಳಿಗೆ ನಮಸ್ಕಾರ ಮಾಡಿ ಪ್ರಮಾಣ ಪದ್ಧತಿಯನ್ನು ಮಾಡ್ತಾ ಇದ್ದೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈ ಪ್ರಮಾಣ ಪದ್ಧತಿಗೆ ಈ ಗ್ರಂಥ ಆರಂಭಣೀಯವ. ಈ ಗ್ರಂಥವನ್ನು ಆರಂಭಿಸಲಿಕ್ಕೆ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧರೂಪವಾಗಿರತಕ್ಕಂತಹ ಅನುಬಂಧ ಚತುಷ್ಟಯ ಇದೆಯಾ, ಅದೆಲ್ಲವೂ ಇರುವುದರಿಂದ ಇದು ಆರಂಭಣೀಯ ಎಂಬ ವಿಚಾರವನ್ನು ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಇನ್ನು ಪ್ರಮಾಣ ಪದ್ಧತಿಯನ್ನು ಹೇಳೋ ಮೊದಲು ಪ್ರಮಾಣ ಅಂದರೆ ಏನು, ಪ್ರಮಾಣದ ಲಕ್ಷಣ ಏನು, ಅದನ್ನು ಹೇಳಬೇಕಾದ್ರೆ ಲಕ್ಷಣ ಅಂದರೆ ಏನೋ ಮೊದಲು ಹೇಳಬೇಕು. ಈ ಪ್ರಮಾಣ ಪದ್ಧತಿಯಲ್ಲಿ ಪ್ರಮಾಣದ ಲಕ್ಷಣ ಹೇಳ್ತಾ ಹೋಗ್ತಾರೆ. ಲಕ್ಷಣ ಅಂದರೆ ಏನು, ಅದರ ಸ್ವರೂಪವನ್ನು ಮೊದಲು ಪ್ರಮಾಣ ಪದ್ಧತಿಯಲ್ಲಿ ಟೀಕಾಚಾರ್ಯರು ನಿರೂಪಣೆ ಮಾಡ್ತಾರೆ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ. ಲಕ್ಷಣ ಅಂದರೆ ಏನು, ಅದನ್ನು ಇಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಲಕ್ಷಣದ ಲಕ್ಷಣ ಪ್ರಮಾಣಾದೇಹೇ ಸ್ವೋಕ್ತಮೇವ ಲಕ್ಷಣಂ ಪರೋಕ್ತಮಿತು ಅಲಕ್ಷಣಂ ಇತಿ ಜ್ಞಾನಸ್ಯ ಲಕ್ಷಣ ಜ್ಞಾನ ಅಧೀನತ್ವಾತ್ ಲಕ್ಷಣಯೋಃ ಲಕ್ಷಣೇ ಕ್ರಮೇಣ ದರ್ಶಯತಿ ಯೋ ಧರ್ಮಃ. ಯಹ ಧರ್ಮಃ, ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪ್ತ್ಯ ಅಂದರೆ ಕಾರ್ಸ್ನೇನ, ಲಕ್ಷ್ಯ ಯಾವುದ್ಯಾವುದೋ ಇದೆಯೋ ಅದೆಲ್ಲ ಕಡೆಯಲ್ಲಿಯೂ ಲಕ್ಷ್ಯತಾವಚ್ಛೇದಕಾವಚ್ಛಿನ್ನವಾದ ಯಾವುದ್ಯಾವುದು ಇದೆಯೋ ಅಲ್ಲೆಲ್ಲ ಕಡೆಯೂ ಅದು ಇರುತ್ತದೆಯೋ. ನವರ್ತತೆ ಚ ಅನ್ಯತ್ರ, ಯಾವುದು ಲಕ್ಷ್ಯ ಅಲ್ಲ, ಲಕ್ಷ್ಯತಾವಚ್ಛೇದಕ ಅನಾಕ್ರಾಂತವಾದರಲ್ಲಿ ಅಂದರೆ ಅಲಕ್ಷ್ಯದಲ್ಲಿ ಇರುವುದಿಲ್ಲವೋ ಆ ಧರ್ಮವನ್ನು ಲಕ್ಷಣ ಅಂತ ಹೇಳ್ತಾರೆ. ಲಕ್ಷ್ಯತಾವಚ್ಛೇದಕಾವಚ್ಛಿನ್ನೇ ವ್ಯಾಪ್ತ್ಯ ಕಾರ್ಸ್ನೇನ ಯಹ ಧರ್ಮ ಯತ್ಸದೃಶಃ ಧರ್ಮ ಅನ್ಯತ್ರ ಲಕ್ಷ್ಯತಾವಚ್ಛೇದಕ ಅನಾಕ್ರಾಂತೆ ಸಹ ಧರ್ಮ ಲಕ್ಷ್ಯತಾವಚ್ಛೇದಕಾವಚ್ಛಿನ್ನೇಷು ಸರ್ವತ್ರ ಅನ್ಯೋನ್ಯ ಸದೃಶತೆಯ ವರ್ತಮಾನಾಃ ಧರ್ಮಾಃ ತೇಷಾಂ ಲಕ್ಷಾಣಾಂ ಲಕ್ಷಣಾನಿ ಅಂತ ರಾಯರು ಇದನ್ನು ವ್ಯಾಖ್ಯಾನಿಸ್ತಾರೆ. ಲಕ್ಷ್ಯದಲ್ಲಿ ಎಲ್ಲ ಕಡೆಯೂ ಇರಬೇಕು. ಲಕ್ಷ್ಯ ಅಂದರೆ ಯಾವುದರ ಲಕ್ಷಣ ಹೇಳ್ತೀವೋ ಅದು ಲಕ್ಷ್ಯ. ಯಾವ ಧರ್ಮವು ಲಕ್ಷ್ಯದಲ್ಲಿ ಯಾವುದ್ಯಾವುದರ ಲಕ್ಷ್ಯ ಇದೆಯೋ ಆ ಎಲ್ಲ ಲಕ್ಷ್ಯಗಳಲ್ಲಿ ಇರಬೇಕು. ಅದನ್ನೇ ವ್ಯಾಪ್ತ್ಯ ವರ್ತತೆ ಅಂತ ಹೇಳಿತು. ಎಲ್ಲೂ ಇಲ್ಲದೇ ಇರಬಾರ್ದು, ಎಲ್ಲ ಕಡೆಯೂ ಇರಬೇಕು. ಕಾರ್ಸ್ನೇನ, ವ್ಯಾಪ್ತ್ಯ ಅನ್ನೋದಕ್ಕೆ ಕಾರ್ಸ್ನೇನ ಅಂತ ರಾಯರು ಬರೀತಾರೆ. ಅಂದರೆ ಲಕ್ಷ್ಯ ಅಂತ ಯಾವುದಿದೆಯೋ ಲಕ್ಷ್ಯತಾವಚ್ಛೇದಕಾವಚ್ಛಿನ್ನೆ ಅಲ್ಲಿ ಎಲ್ಲ ಕಡೆಯೂ ಕೂಡ ಅದು ಇರಲೇಬೇಕು. ಯಹ ಧರ್ಮ, ಯಾವ ಧರ್ಮವು ಅಂದರೆ ಸದೃಶವಾಗಿರ್ತಕ್ಕಂತಹ ಧರ್ಮವು ಅನ್ಯತ್ರ ಲಕ್ಷ್ಯ ಭಿನ್ನವಾಗಿರ್ತಕ್ಕಂತಹ ಅಲಕ್ಷ್ಯದಲ್ಲಿ ನ ವರ್ತತೆ ಸಹ ಧರ್ಮ ನ ವರ್ತತೆ, ಯಾವ ಧರ್ಮ ಇರುವುದಿಲ್ಲವೋ ಆ ಧರ್ಮವನ್ನು ಲಕ್ಷಣ ಅಂತ ಹೇಳ್ತಾರೆ.
ಈ ಉದಾಹರಣೆಗೆ ಹಸು ಅಂದರೆ ಯಾವುದು? ಹಸು ಅಂತ ಹೇಳಿದ ಕೂಡಲೇ ಹಸು ಯಾವುದಂತ ಗೊತ್ತಾಗೋದಿಲ್ಲ. ಕೇವಲ ಹೆಸರಿನಿಂದ ಒಂದು ವಸ್ತುವನ್ನು ನಿರ್ದೇಶ ಮಾಡೋದಕ್ಕೆ ಉದ್ದೇಶ ಅಂತಾರೆ. ಇಲ್ಲಿ ಬರೀ ಹಸು ಅಂದರೆ ಹೇಳಿದರೆ ಯಾವುದು ಹಸು, ಹಸು ಹೇಗಿರುತ್ತೆ ಅಂತ ಹೇಳಬೇಕಾದ್ರೆ ಈಗ ಹಸುವಿನ ಲಕ್ಷಣ ಏನು ಅಂದರೆ ಶಾಸ್ನಾದಿಮತ್ವಂ ಗೋಹ ಲಕ್ಷಣಂ. ಶಾಸ್ನಾದಿಮತ್ವ ಎಲ್ಲ ಗೋವುಗಳಲ್ಲಿ ಇದೆ. ಪ್ರತಿಯೊಂದು ಗೋವಿನಲ್ಲಿಯೂ ಶಾಸ್ನಾದಿಮತ್ವ. ಶಾಸ್ನ ಅಂದರೆ ಬೆನ್ನ ಮೇಲೆ ಉಬ್ಬಿದೊಂದಿರ್ತದಲ್ಲ, ಅದಕ್ಕೆ ಶಾಸ್ನ ಅಂತಾರೆ. ಆ ಶಾಸ್ನ ಮೊದಲಾದವುಗಳು ಹಸುವಿನ ಲಕ್ಷಣ. ಇದು ಎಲ್ಲ ಗೋವುಗಳಲ್ಲಿ ಇರಬೇಕು. ಗೋಭಿನ್ನವಾಗಿರತಕ್ಕಂತಹ ಅಲಕ್ಷ್ಯದಲ್ಲಿ ಇರಬಾರ್ದು. ಗೋಭಿನ್ನವಾಗಿರತಕ್ಕಂತಹ ಇದು ಇದೆ, ಯಾವುದೋ ಮಹಿಷ, ಎಮ್ಮೆಗೆ ಅದು ಇರುವುದಿಲ್ಲ, ಹಸುವಿಗೆ ಮಾತ್ರ ಇರುತ್ತೆ. ಎಲ್ಲ ಹಸುಗಳಲ್ಲಿಯೂ ಶಾಸ್ನಾದಿಮತ್ವ ಇರುತ್ತೆ. ಆದ್ದರಿಂದ ಎಲ್ಲ ಗೋವುಗಳಲ್ಲಿಯೂ ಲಕ್ಷ್ಯವಾಗಿರತಕ್ಕಂತಹ ಗೋವಿನಲ್ಲಿ ಎಲ್ಲ ಗೋವುಗಳಲ್ಲಿಯೂ ಇದು ಇರುವುದರಿಂದ ಲಕ್ಷ್ಯವಲ್ಲದ ಮಹಿಷಾದಿಗಳಲ್ಲಿ ಇಲ್ಲದೇ ಇರುವುದರಿಂದ ಶಾಸ್ನಾದಿಮತ್ವ ಅನ್ನೋದು ಗೋವಿನ ಲಕ್ಷಣ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ. ಯಾವ ಧರ್ಮವು ಸಕಲ ಲಕ್ಷ್ಯದಲ್ಲಿ ಇದ್ದು ಅಲಕ್ಷ್ಯದಲ್ಲಿ ಇರುವುದಿಲ್ಲವೋ ಆ ಧರ್ಮವನ್ನು ಲಕ್ಷಣ ಅಂತ ಹೇಳ್ತಾರೆ. ಈ ಶಾಸ್ನಾದಿಮತ್ವ ಹೇಳಿದಾಗ ಸಕಲ ಗೋವುಗಳಲ್ಲಿಯೂ ಕೂಡ ಶಾಸ್ನಾದಿಮತ್ವ ಇದೆ. ಗವೇತರವಾಗಿರತಕ್ಕಂತಹ ಮಹಿಷಾದಿಗಳಲ್ಲಿ ಶಾಸ್ನಾದಿಮತ್ವ ಇಲ್ಲ. ಆದ್ದರಿಂದ ಶಾಸ್ನಾದಿಮತ್ವ ಅನ್ನೋದು ಗೋವಿನ ಲಕ್ಷಣ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ಅಂತ ಹೇಳಿದೆ ಇಲ್ಲಿ, ಅಂದರೆ ಸಕಲ ಲಕ್ಷ್ಯಗಳಲ್ಲಿ ಇರುವಂಥದ್ದು ಅಂತ. ಎಲ್ಲ ಲಕ್ಷ್ಯಗಳಲ್ಲಿಯೂ ಕಾರ್ಸ್ನೇನ ವ್ಯಾಪ್ತ್ಯ ಕಾರ್ಸ್ನೇನ ಲಕ್ಷ್ಯೇ ಯಹ ವರ್ತತೆ, ಅಂದರೆ ಸಕಲ ಲಕ್ಷ್ಯಗಳಲ್ಲಿಯೂ ಇರುವಂಥದ್ದು ಲಕ್ಷಣತ್ವ ವಿವಕ್ಷಿತವಾಗಿರತಕ್ಕಂತಹ ಅಸಾಧಾರಣ ಧರ್ಮ, ಅದು ಲಕ್ಷಣ. ಅದು ಎಲ್ಲ ಲಕ್ಷ್ಯಗಳಲ್ಲಿ ಇರಬೇಕಲ್ಲ. ಈಗ ಗೋವಿನ ಲಕ್ಷಣವಾಗಿರ್ತಕ್ಕಂತಹ ಶಾಸ್ನಾದಿಮತ್ವ ಸಕಲ ಲಕ್ಷ್ಯಗಳಲ್ಲಿಯೂ ಸಕಲ ಗೋವುಗಳಲ್ಲಿ ಇರಬೇಕು ಅಂತ ಅರ್ಥ. ಆದರೆ ಒಂದು ಗೋವಿನಲ್ಲಿರ್ತಕ್ಕಂತಹ ಶಾಸ್ನಾದಿಮತ್ವ ಅದು ಇನ್ನೊಂದು ಗೋವಿನಲ್ಲಿ ಇಲ್ಲ. ಅದು ನಮ್ಮ ಸಿದ್ಧಾಂತದಲ್ಲಿ ಭಿನ್ನಾಶ್ಚ ಭಿನ್ನಧರ್ಮಾಶ್ಚ ಪದಾರ್ಥಾ ನಿಖಿಲಾಹ ಅಂತ ಆಚಾರ್ಯ ಹೇಳ್ತಾರೆ. ಭಿನ್ನಾಶ್ಚ ಭಿನ್ನಧರ್ಮಾಶ್ಚ ಪದಾರ್ಥ ಅಖಿಲಾಪಿ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಉದಾಹರಿಸತಕ್ಕಂತಹ ಶ್ರುತಿಗೆ ಅನುಗುಣವಾಗಿ ನಮ್ಮ ಸಿದ್ಧಾಂತದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಇರತಕ್ಕಂಥ ಧರ್ಮ ಭಿನ್ನ ಭಿನ್ನವೇ. ಒಂದು ಹಸುವಿರ್ತಕ್ಕಂಥ ಶಾಸ್ನಾದಿಮತ್ವ ಅದು ಬೇರೆಯೇ, ಇನ್ನೊಂದು ಹಸುವಿರ್ತಕ್ಕಂಥ ಶಾಸ್ನಾದಿಮತ್ವ ಅದು ಬೇರೆಯೇ. ಹೀಗೆ ಪ್ರತಿ ವ್ಯಕ್ತಿಯಲ್ಲಿಯೂ ಕೂಡ ಆ ಧರ್ಮಗಳು ಭಿನ್ನ ಅಂತ ಅಂಗೀಕಾರ ಮಾಡೋದ್ರಿಂದ ಶಾಸ್ನಾದಿಮತ್ವ ಅನ್ನೋದು ಸಕಲ ಲಕ್ಷ್ಯ ವೃತ್ತಿಗಳಲ್ಲಿ ಹೇಗಿರಲಿಕ್ಕೆ ಸಾಧ್ಯ ಅಲ್ವಾ? ಭಿನ್ನಾಶ್ಚ ಭಿನ್ನಧರ್ಮಾಶ್ಚ ಪದಾರ್ಥಾ ಅಖಿಲಾಪಿ ಇತಿ ಅನುವ್ಯಾಖ್ಯಾನೋ ಉದಾಹೃತ ಶ್ರುತ್ಯ ಸಿದ್ಧಾಂತೆ ಧರ್ಮಾಣಾಂ ಪ್ರತಿವ್ಯಕ್ತಿಭೇದಾಂಗೀಕಾರಾತ್ ಕಥಂ ಶಾಸ್ನಾದಿಮತ್ವಸ್ಯ ಸಕಲ ಲಕ್ಷ್ಯವೃತ್ತಿತ್ವರೂಪ ಲಕ್ಷ್ಯವ್ಯಾಪ್ತತ್ವಂ. ಸಕಲ ಲಕ್ಷ್ಯಗಳಲ್ಲಿಯೂ ಕೂಡ ಶಾಸ್ನಾದಿಮತ್ವ ಇರುವಂಥದ್ದು ಬೇರೆ ಬೇರೆಯಾಗಿರುವಂಥದ್ದು, ಒಂದೇ ಅಲ್ಲ ಅದು. ಹಾಗಿರುವಾಗ ಈಗ ನೈಯಾಯಿಕರಲ್ಲಿ ಆದರೆ ಅವರು ಜಾತಿ ಅಂಗೀಕಾರ ಮಾಡ್ತಾರೆ, ಅದು ನಿತ್ಯವಾಗಿರುವಂಥದ್ದು, ಅನೇಕಗಳಲ್ಲಿ ಅನಗತವಾಗಿರುವಂಥದ್ದು. ನಿತ್ಯಮೇಕಂ ಅನೇಕ ಅನಗತಂ ಸಾಮಾನ್ಯಂ. ಎಲ್ಲ ಗೋವಿನರ್ತಕ್ಕಂಥ ಶಾಸ್ನಾದಿಮತ್ವ ಒಂದೇ ಅಂತ ಹೇಳ್ತಾರೆ ಅವರು. ಆದರೆ ನಮ್ಮ ಸಿದ್ಧಾಂತದಲ್ಲಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ಅಖಿಲಾಹ ಅಪಿ ಅಂತ ಇರೋದರಿಂದ ಪ್ರತಿಯೊಂದು ಹಸುವಿನಲ್ಲಿರತಕ್ಕಂತಹ ಈ ಶಾಸ್ನಾದಿಮತ್ವ ಬೇರೆ ಬೇರೆಯೇ ಅಂತಾಗೋದರಿಂದ ಒಂದು ಶಾಸ್ನಾದಿತ್ವ ಅನ್ನೋದು ಎಲ್ಲ ಗೋವುಗಳಲ್ಲಿ ಹೇಗಿರಲಿಕ್ಕೆ ಸಾಧ್ಯ?
ಆದ್ದರಿಂದ ಶಾಸ್ತ್ರಾದಿಮತ್ವ ಎಲ್ಲ ಗೋವುಗಳಲ್ಲಿ ಅದೇ ಶಾಸ್ತ್ರಾದಿಮತ್ವ ಇಲ್ಲದಿರೋದ್ರಿಂದ ಅವ್ಯಾಪ್ತಿ ಪ್ರಸಂಗ ಬರ್ತದೆ. ಈಗ ಶೃಂಗಿತ್ವ ಇದೆ. ಶೃಂಗಿತ್ವ ಗೋವಿನ ಲಕ್ಷಣ ಅಂತ ಹೇಳಿಬಿಟ್ರೆ, ಶೃಂಗಿತ್ವ ಅನ್ನೋದು ಹಸುವಿನಲ್ಲೂ ಇದೆ, ಅದು ಎಮ್ಮೆಯಲ್ಲೂ ಇದೆ, ಅದು ಎಲ್ಲ ಕಡೆ ಇರುವಂಥದ್ದು. ಅದಾದರೂ ಕೂಡ ಒಂದು ಹಸುವಿರತಕ್ಕಂಥ ಶೃಂಗಿತ್ವೇ ಬೇರೆ, ಇನ್ನೊಂದು ಹಸುವಿರತಕ್ಕಂಥ ಶೃಂಗಿತ್ವೇ ಬೇರೆ ಅಲ್ವಾ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆಂದರೆ ನಹಿ ಧೂಮಸ್ಯ ವನ್ಯವ್ಯಾಪ್ತಿ ನಾಮ ಏಕಸ್ಯ ಧೂಮಸ್ಯ ಸಕಲ ವನ್ಯಧಿಕರಣ ವೃತ್ತಿತ್ವಂ ಕಿಂತು ಧೂಮಜಾತೀಯಸ್ಯ ವನ್ಯಜಾತೀಯಾಧಿಕರಣೆ ಸರ್ವತ್ರ ವೃತ್ತಿರೇವ ತಥಾ ಅತ್ರಾಪಿ ಶಾಸ್ತ್ರಾದಿಮತ್ವ ಜಾತಿಯ ಸಕಲ ಗೋವೃತ್ತಿತ್ವಮೇವ ತದ್ವ್ಯಾಪ್ತತ್ವಂ. ಇಲ್ಲಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾನಿ ಕೆಲಹ ಅಪಿ ಪ್ರಮಾಣಾನುಸಾರವಾಗಿ ಒಂದೊಂದು ಧರ್ಮಗಳು ಕೂಡ ಆಯಾ ವ್ಯಕ್ತಿಯಲ್ಲಿ ಮಾತ್ರ ಇರುವಂಥದ್ದು. ಅನುಗತವಾದ ಧರ್ಮವನ್ನು ನಾವು ಅಂಗೀಕರಿಸಿಲ್ಲ. ಆದ್ದರಿಂದ ಒಂದೇ ಶಾಸ್ತ್ರಾದಿಮತ್ವಕ್ಕೆ ಸಕಲ ಲಕ್ಷ್ಯ ವೃತ್ತಿತ್ವವನ್ನು ಹೇಳೋದು ಹೇಗೆ ಅಂತಂದರೆ, ಅದಕ್ಕೆ ನಾವು ಆಯಾ ಲಕ್ಷ್ಯದಲ್ಲಿರ್ತಕ್ಕಂತಹ ಪ್ರಾತಿಸ್ವಿಕವಾಗಿರ್ತಕ್ಕಂಥ ಧರ್ಮವೇ ಅದು ಸಾಮಾನ್ಯಾಕಾರೇಣ ಲಕ್ಷಣ ಅಂತ ವಿವಕ್ಷೆ ಮಾಡಿಕೊಂಡಿದ್ದೇವೆ. ಈ ಶಾಸ್ತ್ರಾದಿಮತ್ವ ಧರ್ಮಗಳು ಲಕ್ಷ್ಯದಲ್ಲಿ ವ್ಯಾಪಿಸಿರುವುದು ಅಂದರೆ ಸಾಮಾನ್ಯಾಕಾರೇಣ ಆಯಾ ಲಕ್ಷ್ಯದಲ್ಲಿ ಇರುವುದು ಅಂತ ಅರ್ಥವೇ ಹೊರತು ಒಂದೇ ಧರ್ಮ ಸಕಲ ಲಕ್ಷ್ಯಗಳಲ್ಲಿ ಇದೆ ಅಂತ ಅರ್ಥ ಅಲ್ಲ. ಈಗ ಗಂಧವತ್ವಂ ಪೃಥಿವ್ಯಾಹ ಲಕ್ಷಣಂ ಅಂತ ಹೇಳ್ತೀವಿ. ಗಂಧವತ್ವಂ ಪೃಥಿವ್ಯಾಹ ಲಕ್ಷಣ ಅಂತ ತಾರ್ಕಿಕರ ಲಕ್ಷಣ ಹೇಳ್ತಾರೆ. ಅಲ್ಲಿ ಒಂದೇ ಗಂಧ ಸರ್ವ ಪ್ರತಿಗಳಲ್ಲಿ ಅನಗತವಾಗಿರುವಂಥದ್ದಲ್ಲ. ಹೂವಿನಲ್ಲಿರತಕ್ಕಂತಹ ಗಂಧವೇ ಬೇರೆ ಅಲ್ವಾ, ಈಗ ಶ್ರೀಗಂಧದಲ್ಲಿರ್ತಕ್ಕಂತಹ ಗಂಧವೇ ಬೇರೆ. ಆದರೆ ಗಂಧ ಅಂದರೆ ಸದೃಶವಾಗಿರ್ತಕ್ಕಂತಹ ಗಂಧ ಆಯಾ ಪೃಥ್ವಿಯಲ್ಲಿರ್ತಕ್ಕಂತಹ ಗಂಧ ಸಾಮಾನ್ಯಾಕಾರೇಣ ಪೃಥ್ವಿಯಲ್ಲಿ ಇದೆ ಅಂತ ಅವರು ಹಾಗೆ ಹೇಳ್ತಾರೆ. ಅದೇ ಗಂಧ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಗಂಧ ಸದೃಶವಾಗಿರ್ತಕ್ಕಂತಹ ಗಂಧ ಅಲ್ಲಿದೆ. ಸರ್ವ ಪೃಥ್ವಿಗಳಲ್ಲಿಯೂ ಒಂದೇ ಗಂಧ ಅನುಗತ ಅಂತ ಅವರು ಹೇಳೋದಿಲ್ಲ. ಗಂಧವು ಪ್ರತಿ ವ್ಯಕ್ತಿ ಭಿನ್ನ ಆಗಿದೆ. ತಥಾಚ ಆಯಾ ಪೃಥ್ವಿಯಲ್ಲಿರ್ತಕ್ಕಂತಹ ಗಂಧವು ಸಾಮಾನ್ಯಾಕಾರೇಣ ಎಲ್ಲ ಪೃಥ್ವಿಗಳಲ್ಲಿ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ ಕೂಡ ಶಾಸ್ತ್ರಾದಿಮತ್ವದ ಲಕ್ಷಣಗಳನ್ನು ಸಾಮಾನ್ಯಾಕಾರೇಣ ಗೋಗಳಲ್ಲಿದೆ ಅಂತ ಹೇಳಿದ ಹೊರತು ಒಂದೇ ಶಾಸ್ತ್ರಾದಿಮತ್ವ ಸರ್ವಗೋಗತ ಅಂತಲ್ಲ. ಪೃಥ್ವಿಯಲ್ಲಿರ್ತಕ್ಕಂಥ ಗಂಧ ಅದು ಸಾಮಾನ್ಯಾಕಾರೇಣ ಎಲ್ಲ ಪೃಥ್ವಿಗಳಲ್ಲಿಯೂ ಇದೆ ಅಂತ ಅವರು ಹೇಗೆ ವಿವಕ್ಷಿಸ್ತಾರೋ ಹಾಗೆ ನಾವು ಕೂಡ ಇಲ್ಲಿ ಶಾಸ್ತ್ರಾದಿಮತ್ವಾದಿ ಲಕ್ಷಣಗಳು ಸಾಮಾನ್ಯಾಕಾರೇಣ ಎಲ್ಲ ಗೋಗಳಲ್ಲಿ ಇದೆ ಹೊರತು ಒಂದೇ ಶಾಸ್ತ್ರಾದಿಮತ್ವ ಸರ್ವಗೋಗತ ಅಂತ ಅರ್ಥ ಅಲ್ಲ. ಹೀಗೆ ಆ ಲಕ್ಷಣೀಭೂತವಾಗಿರ್ತಕ್ಕಂತಹ ಧರ್ಮದಲ್ಲಿ ಅನುಗತವಾಗಿರ್ತಕ್ಕಂತಹ ಸಾದೃಶ್ಯವನ್ನು ನಾವು ವಿವಕ್ಷಿಸಿ ಲಕ್ಷಣವನ್ನು ವಿವಕ್ಷಿಸ್ತೇವೆ. ಆದ್ದರಿಂದ ಸಕಲ ಲಕ್ಷ್ಯವೃತ್ತಿ ಆಗದಿದ್ದರೂ ಕೂಡ ಸರ್ವ ಗೋಸಂಬಂಧಿಯಾಗಿರ್ತಕ್ಕಂತಹ ಸಾದೃಶ್ಯದಿಂದ ಆ ಲಕ್ಷಣವನ್ನು ನಾವು ಅನುಗತ ಅಂತ ಹೇಳ್ಬೋದು. ಆದ್ದರಿಂದ ಇಲ್ಲಿ ಈ ಗೋವಿಂದತಕ್ಕಂಥ ಶಾಸ್ತ್ರಾದಿಮತ್ವ ಇನ್ನೊಂದು ಗೋವಿಂದಲಿಲ್ಲ ಅಂತ ಅವ್ಯಾಪ್ತಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಇನ್ನು ಇಲ್ಲಿ ಯಹ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ ಅಂತೇನು ಲಕ್ಷಣ ಇದೆ. ಇದರಲ್ಲಿ ನಾವು ಇಷ್ಟು ಉದ್ದವಾಗಿರ್ತಕ್ಕಂಥ ಲಕ್ಷಣ ಯಾಕೆ, ಇಷ್ಟು ದೀರ್ಘವಾಗಿರ್ತಕ್ಕಂತಹ ಲಕ್ಷಣ ಯಾಕೆ ಬೇಕು? ಕೇವಲ ಯಹ ಧರ್ಮ ಸಹ ಲಕ್ಷಣಂ ಅಲ್ವಾ. ವ್ಯಾಪ್ತ್ಯ ಎಂಬ ಪದಕ್ಕೆ ಏನರ್ಥ? ಲಕ್ಷ್ಯದಲ್ಲಿ ಎಲ್ಲ ಕಡೆ ಇರಬೇಕು, ಅನ್ಯತ್ರ ಇರಬಾರ್ದು ಅಂತ. ಯಹ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ಅನ್ಯತ್ರ ಚ ವ್ಯಾಪ್ತ್ಯಾ ನ ವರ್ತತೆ ಸಹ ಧರ್ಮ ಲಕ್ಷಣಂ ಅಲ್ವಾ. ಇಲ್ಲಿ ಯಾವ ಲಕ್ಷ್ಯವೃತ್ತಿತ್ವೇ ಸತಿ
ಯಾವುದು ಅಲಕ್ಷ್ಯ ವೃತ್ತಿತ್ವಂ ಅಂತ ಒಟ್ಟು ಲಕ್ಷಣ ಹೇಳಿದಾಗ ಆಯಿತು. ಒಟ್ಟು ಅದರ ಸಾರ ಏನಂದರೆ ಯಾವ ಲಕ್ಷ್ಯ ವೃತ್ತಿತ್ವ ಸತಿ ಯಾವುದ್ಯಾವುದು ಲಕ್ಷ್ಯ ಅಂತಿದೆಯೋ ಅಲ್ಲೆಲ್ಲವೂ ಇರುವಂಥದ್ದು ಅಲಕ್ಷ್ಯ ಅವೃತ್ತಿತ್ವಂ. ಇದು ಲಕ್ಷಣದ ಲಕ್ಷಣ. ಲಕ್ಷ್ಯಗಳಲ್ಲಿ ಲಕ್ಷಣತ್ವವನ್ನು ವೀಕ್ಷಿಸ್ತಕ್ಕಂತಹ ಧರ್ಮ ಇದ್ದು ಅದು ಅಲಕ್ಷ್ಯದಲ್ಲಿ ಆ ಧರ್ಮ ಇರಬಾರ್ದು. ಇಲ್ಲಿರ್ತಕ್ಕಂತಹ ಎಲ್ಲ ಪದಗಳಿಗೂ ಕೂಡ ಕೃತ್ಯ ಇದೆ, ಯಾವುದನ್ನೂ ಬಿಡುವ ಹಾಗಿಲ್ಲ. ಯಹ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ. ಇದು ಲಕ್ಷಣ ಎಂಬುದಾಗಿ ಟೀಕಾಚಾರ್ಯ ನಿರೂಪಿಸ್ತಾರೆ. ಇನ್ನು ಇದರ ಮೇಲೆ ಕೆಲವು ವಿಚಾರಗಳಿವೆ. ಈ ಲಕ್ಷಣದ ವಿಚಾರವಾಗಿ ಇನ್ನೂ ಕೆಲವು ವಿಚಾರಗಳಿವೆ. ಆ ಒಂದು ಅಂಶಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.